3 ಆಲೂಗೆಡ್ಡೆ 2 ಮೊಟ್ಟೆ ಬೇಯಿಸಿಕೊಳ್ಳಿ. ಬೇಯಿಸಿದ ನಂತರ ಸಿಪ್ಪೆಯನ್ನು ತೆಗೆಯಿರಿ. ನೋಡಿ ಫ್ರೆಂಡ್ಸ್, ನಮ್ಮ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಬಿಸಿ ಬಿಸಿ ಸ್ನ್ಯಾಕ್ಸ್ ಬೇಕಂತ ಸಿಪ್ಪೆ ಎಲ್ಲ ತೆಗೆದು ಹಾಲು ಮತ್ತು ಮೊಟ್ಟೆಯನ್ನು ತುರ್ಕೋಬೇಕು. ತುರಿದಿಡ್ತಾ ಇದ್ದಾರೆ ಅವರೇ. ತುರಿದು ಎಲ್ಲ ರೆಡಿ ಮಾಡಿ ಇಡ್ತಿದ್ದಾರೆ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು, ಗರಂ ಮಸಾಲ, ಚಕ್ಕೆ ಪೌಡರು, ಚಿಲ್ಲಿ ಪೌಡರು, ಅಜ್ವೈನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ರೌಂಡಾಗಿ ಮಾಡಿಟ್ಕೋಬೇಕು. ಮಾಡಿಟ್ಕೊಂಡು ಅವರೇ ಎಲ್ಲ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ, ಅವರೇ ರೌಂಡು ಮಾಡಿ ಶೆಲ್ಫ್ ಮೇಲೆ ಹತ್ತಿ ಕೂತಿದ್ದಾನೆ ನನ್ನ ಮಗ. ಮಾಡಿ ಕೊಡ್ತಾ ಇದ್ದಾರೆ, ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಮತ್ತು ಮಾಡಿ ಎಲ್ಲ ರೆಡಿ ಆಗಿದೆ. ಈಗ ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆಯಲ್ಲಿ ಕರಿದ ನಂತರ ನನ್ನ ಮಗ ಅಲ್ಲೇ ತಿಂತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಮಾಡ್ದಂಗೆ ಅಲ್ಲೇ ಮಾಡಿ ತಿಂತಾ ಇದ್ದಾನೆ. ಎಣ್ಣೆಯಲ್ಲಿ ಕರಿದ ಸೂಪರ್ ಆದ ಟೇಸ್ಟಿಯಾದ ಆಲೂ ಮೊಟ್ಟೆ ಬೋಂಡ ರೆಡಿ. ಮಾಡಿ ಫ್ರೆಂಡ್ಸ್, ಸೂಪರ್ ಟೇಸ್ಟಾಗಿರುತ್ತೆ. ಮಾಡ್ದಂಗೆ ಎಲ್ಲ ಖಾಲಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳು ಕೇಳಿದಾಗ ಏನಾರ ಮಾಡಿಕೊಡ್ಬೇಕು ಅಂದಾಗ ಈ ಥರ ಮಾಡಿಕೊಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.